ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ, ಸೆಪ್ಟೆಂಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಮಿಶ್ರದಿಂದ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ನಿಮ್ಮ ರಾಶಾಧಿಪತಿ ಅಷ್ಟಮದಿಂದ ಸಂಚಾರ ಆಗ್ತಿದ್ದಾನೆ. ಸುಮಾರಷ್ಟು ವಿಚಾರಗಳಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಜೊತೆಗೆ ರಾಹು ನಿಮ್ಮ ಪಂಚಮ ಸ್ಥಾನದಲ್ಲಿ ವಿಪರೀತವಾದಂತಹ ಫಲಗಳನ್ನು, ಆಕಸ್ಮಿಕತೆಯನ್ನು ಕೊಡುವಂತದ್ದು ಇರುತ್ತೆ. ಆದರೆ ಗುರುವಿನ ಬಲ ಇರೋದ್ರಿಂದ ಸುಮಾರಷ್ಟು ವಿಚಾರಗಳಲ್ಲಿ ನಿಮಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮತ್ತೆ ಅನುಕೂಲಗಳನ್ನು ನೋಡುವಂತಹ ಸಾಧ್ಯತೆ ಇದೆ. ರವಿ ಬುಧ ನಿಮ್ಮ ದಶಮ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ನಿಮ್ಮ ಹೆಸರು ಕೀರ್ತಿ ಗೌರವಲ್ಲೂ ಕೂಡ ವೃದ್ಧಿ ಮಾಡುವಂತಹ ಅವಕಾಶಗಳಿದೆ. ಶುಕ್ರ ಲಾಭ ಸ್ಥಾನದಿಂದ ನೀಚನಾದ್ರೂ ಕೂಡ ಲಾಭ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಸುಮಾರಷ್ಟು ಅವಕಾಶಗಳು, ಅನುಕೂಲಗಳು ಕೂಡ ಶುಕ್ರನಿಂದನೇ ನೋಡ್ಬೋದು. ಮೊದಲ 2 ವಾರಗಳ ಕಾಲ ಸ್ವಲ್ಪ ಮಟ್ಟಿಗೆ ಏರಿಳಿತವನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ ವೃಶ್ಚಿಕ ರಾಶಿಯವರು. ಅದಾದ ನಂತರ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ನೋಡಿ, ತುಂಬಾ ಸೂಕ್ಷ್ಮವಾಗಿರುತ್ತೆ. ಪ್ರತಿಯೊಂದು ವಿಚಾರವನ್ನು ಕೂಡ ಅನುಮಾನಾಸ್ಪದವಾದಂತಹ ಒಂದು ದೃಷ್ಟಿಯಿಂದ ನೋಡುವಂತಹ ಸಾಧ್ಯತೆ ಇರುತ್ತೆ. ರಹಸ್ಯವಾಗಿ ಮತ್ತೆ ಗುಪ್ತ ರೀತಿಯಿಂದ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಯೋಚನೆ ಇರುತ್ತೆ. ದುಡಿದೇ ಬರುವಂತಹ ದುಡ್ಡು ಅಂದ್ರೆ ಶಾರ್ಟ್ ಕಟ್ ಗೇನ್ ಮಾಡಬೇಕಾಗಿದ್ದು, ಮತ್ತೆ ಲಕ್ಕಿಂದ ದುಡ್ಡು ಬರುವಂತಹ ಯೋಚನೆಗಳಾಗಿರ್ಬೋದು, ಬೇರೆಯವರಿಗೆ ದುಡ್ಡು ಕೊಟ್ಟು ಅದರಿಂದ ದುಡ್ಡು ಮಾಡುವಂತಹ ಮಾನಸಿಕ ಸ್ಥಿತಿ, ಇವೆಲ್ಲ ಕೂಡ ಇರುತ್ತೆ. ಆದರೆ ಸುಮಾರಷ್ಟು ವಿಚಾರಗಳಲ್ಲಿ ನಿಮಗೆ ತಪ್ಪನ್ನ ಮಾಡುವಂತದ್ದಾಗಿರ್ಬೋದು, ವೈರಿಗಳನ್ನ ಮಾಡಿಕೊಳ್ಳುವಂತಹ ಒಂದು ತಿಂಗಳಾಗಿರುತ್ತೆ. ನಿಮ್ಮ ಹಣಕಾಸಿನ ಸ್ಥಿತಿ ನೋಡಿ, ಹಣಕಾಸಿನ ಸ್ಥಿತಿಯಲ್ಲಿ ವೃದ್ಧಿಯಾಗಿರುತ್ತೆ. ಆದರೆ ಸುಮಾರಷ್ಟು ಹಣಕಾಸು ಬರುವಂತಹ ದುಡ್ಡು ಸ್ಟ್ರಕ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಬರಬೇಕಾದಂತಹ ದುಡ್ಡಿಗೆ ನೀವನ್ನೇ ಅಡ್ಜಸ್ಟ್ ಮಾಡಿ ಕಟ್ಟಬೇಕಾದಂತಹ ಒಂದು ಅನಿವಾರ್ಯತೆ ಇರುತ್ತೆ. ಸಾಲದ ಹೊರೆ ಈ ಬರುವಂತಹ ತಿಂಗಳಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಕೆಲವೊಂದು ದುಡ್ಡುಗಳನ್ನು ನೀವು ನಷ್ಟ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ದುಡ್ಡಿನ ವಿಚಾರದಲ್ಲಿ ಬರುವಂತಹ ತಿಂಗಳು ಎಚ್ಚರಿಕೆ ಇರಬೇಕಾಗತ್ತೆ. ನಿಮ್ಮ ಬೆಲೆ ಬಾಳುವ ವಸ್ತುಗಳ ಮೇಲೆ ಖರ್ಚುಗಳಾಗಿರ್ಬೋದು, ಅದರಿಂದ ಅನಿವಾರ್ಯ ಕಾರಣದಿಂದ ತೊಂದರೆಗಳು ಆಗುವಂತಹ ಸಾಧ್ಯತೆಗಳು ಕೂಡ ವೃಶ್ಚಿಕ ರಾಶಿಯವರು ನಿರೀಕ್ಷೆ ಮಾಡಬಹುದು. ಜೊತೆಗೆ ಸಂಬಂಧದ ಮೇಲೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ನಿಮ್ಮ ಮಾತಿನಿಂದ ತುಂಬಾನೇ ವೈರತ್ವ, ಮನಸ್ತಾಪಗಳನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಸಂಬಂಧಿಕರಾಗಿರ್ಬೋದು, ನಿಮ್ಮ ಜೊತೆಗೆ ವರ್ಕ್ ಮಾಡುವಂತಹ ವರ್ಕರ್ಸ್ ಆಗಿರ್ಬೋದು, ಅವರ ಜೊತೆಗೆ ಮನಸ್ತಾಪ, ವೈಮನಸ್ಸುಗಳನ್ನ ಮಾಡುವಂತದ್ದಾಗಿರುತ್ತೆ. ಹಿತಶತ್ರುಗಳು ಈ ಬರುವಂತಹ ತಿಂಗಳಲ್ಲಿ ಉಲ್ಬಣಗಳಾಗ್ತಾರೆ, ಜಾಸ್ತಿ ಆಗುವಂತದ್ದು ಕೂಡ ಇದೆ. ಜೊತೆಗೆ ನೀವು ನಿಮ್ಮ ಒಂದು ಸ್ವಂತದ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಿದ್ರೆ ನಿಮ್ಮ ಒಂದು ಸಹೋದ್ಯೋಗಿಗಳಾಗಿರ್ಬೋದು, ವರ್ಕರ್ಸ್ ಇಂದ ಅದರಲ್ಲಿ ನಷ್ಟವನ್ನ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಕೆಲಸ ಕಾರ್ಯಗಳು ವಿಳಂಬದಿಂದ ಕೈ ಸೇರುವಂತದ್ದಾಗಿರ್ಬೋದು, ಇಲ್ಲಾಂದ್ರೆ ಪ್ರತಿ ಕೆಲಸವೂ ಕೂಡ ಪೋಸ್ಟ್ಪೋನ್ ಆಗುವಂತಹ ಸಾಧ್ಯತೆ ಇಲ್ಲಂದ್ರೆ ಅರ್ಧಕ್ಕೆ ನಿಲ್ಲುವಂತದ್ದಿದೆ. ಹಾಗಾಗಿ ತುಂಬಾನೇ ಶ್ರಮ ಪಡಬೇಕಾಗುತ್ತೆ. ಆದರೆ ಗುರುವಿನ ದೃಷ್ಟಿ ಇರೋದ್ರಿಂದ ಸಕಾಲಕ್ಕೆ ನಿಮ್ಮ ತಪ್ಪುಗಳನ್ನ ಸರಿ ಮಾಡಿಕೊಳ್ಳುವಂತ ಅವಕಾಶ, ಮತ್ತೆ ಅದನ್ನ ಸರಿ ಮಾಡಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನನೂ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಕಷ್ಟ ಆದ್ರೂ ಸರಿ, ಅದರಲ್ಲಿ ಒಂದು ಉತ್ತಮವಾದಂತಹ ರಿಸಲ್ಟ್ ಕೂಡ ನೋಡಬಹುದು. ಜೊತೆಗೆ ನೋಡಿ, ಶನೈಶ್ಚರ ವಕ್ರಿಯಾಗಿ ನಿಮ್ಮ ಸುಖ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಸುಖ ಸೌಕರ್ಯಗಳಲ್ಲಿ ಏರಿಳಿತವನ್ನ ನೋಡುವಂತ ಸಾಧ್ಯತೆ ಇರುತ್ತೆ. ವಾಹನಗಳಾಗಿರ್ಬೋದು, ನಿಮ್ಮ ಬೆಲೆ ಬಾಳುವ ವಸ್ತುಗಳಾಗಿರ್ಬೋದು, ಮತ್ತೆ ಕುಟುಂಬದಲ್ಲಿ ಯಾರಾದ್ರೂ ಹಿರಿಯರಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಏರುಪೇರುಗಳು ಮತ್ತೆ ಸರ್ಜರೀಸ್ಗಳು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ತುಂಬಾನೇ ಎಚ್ಚರಿಕೆ ಇರಬೇಕಾಗತ್ತೆ ಬರುವಂತಹ ತಿಂಗಳು ಕುಟುಂಬದ ವಿಚಾರದಲ್ಲಿ. ಜೊತೆಗೆ ನೋಡಿ, ನಿಮಗೆ ನಿಮ್ಮ ಸಂಬಂಧಗಳಾಗಿರ್ಬೋದು, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವೈಮನಸ್ಸು, ಮನಸ್ತಾಪಗಳು, ನಿರಾಸೆಯನ್ನ ತಂದು ಕೊಡುವಂತಹ ತಿಂಗಳಾಗಿರುತ್ತೆ. ಆಕಸ್ಮಿಕವಾಗಿ ರಿಲೇಶನ್ಶಿಪ್ ಇದ್ರೆ ಅದನ್ನ ಕಟ್ ಆಗೋದಾಗಿರ್ಬೋದು, ಇಲ್ಲಾಂದ್ರೆ ಮನಸ್ತಾಪಗಳಿಂದ ದೂರ ಉಳಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಅದರ ಜೊತೆಗೆ ಈ ಬರುವಂತಹ ತಿಂಗಳಲ್ಲಿ ಗರ್ಭಿಣಿಯರು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಆಕಸ್ಮಿಕವಾದಂತಹ ಗರ್ಭಪಾತಗಳಾಗಿರ್ಬೋದು, ಇಲ್ಲಾಂದ್ರೆ ಪ್ರೀ ಮೆಚೂರ್ ಡೆಲಿವರಿ ಆಗುವಂತಹ ಸಾಧ್ಯತೆಗಳು ಕೂಡ ಈ ಬರುವಂತಹ ತಿಂಗಳಲ್ಲಿರುತ್ತೆ. ವೈಯಕ್ತಿಕವಾದಂತಹ ನಿರ್ಧಾರ, ನಿಮ್ಮ ಆರೋಗ್ಯದಲ್ಲೂ ಕೂಡ ಏರುಪೇರುಗಳನ್ನ ನೋಡಬಹುದಾಗುತ್ತೆ ಬರುವಂತಹ ತಿಂಗಳಲ್ಲಿ. ರೋಗಗಳ ಉಲ್ಬಣಗಳಾಗುವಂತದ್ದಾಗತ್ತೆ. ಮುಖ್ಯವಾಗಿ ಮಂಗಳ ಅಷ್ಟಮದಲ್ಲಿ ಸಂಚಾರ ಇರುವಾಗ ನಿಮ್ಮ ಒಂದು ಉದ್ವೇಗ ಆಗಿರ್ಬೋದು, ಮನೋರೋಗ ಆಗಿರ್ಬೋದು, ಎಂಗ್ಸೈಟಿ ಆಗಿರ್ಬೋದು, ಡಿಪ್ರೆಷನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ನೋಡುವಂತ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ರಕ್ತಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಲ್ಲಿ ಲೋ BP ಆಗುವಂತಹ ಯೋಗಗಳು ಕೂಡ ಬರುವಂತಹ ತಿಂಗಳಲ್ಲಿ ನೋಡಬಹುದು. ಜೊತೆಗೆ ಮದುವೆ ಜೀವನ ಆಗಿರ್ಬೋದು, ವೈವಾಹಿಕ ಜೀವನದಲ್ಲಿ ತಕ್ಕ ಮಟ್ಟಿಗೆ ಒಂದು ಅನುಕೂಲಗಳಿರುತ್ತೆ. ಗುರುವಿನ ಅನುಗ್ರಹ ತುಂಬಾ ಚೆನ್ನಾಗಿರುತ್ತೆ. ಪತಿ ಪತ್ನಿಯರ ಸಂಬಂಧ ಬಾಂಧವ್ಯಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ವೈಮನಸ್ಸು, ಮನಸ್ತಾಪಗಳಿಂದ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ 2 ವಾರಗಳ ಕಾಲದ ನಂತರ ತೊಂದರೆ ತಾಪತ್ರೆಗಳು ಈಡಾಗುವಂತದ್ದಿರುತ್ತೆ. ಸುಮಾರಷ್ಟು ವಿಚಾರಗಳಲ್ಲಿ ಆಕಸ್ಮಿಕವಾಗಿ ಕೋರ್ಟ್ ಕಚೇರಿ, ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತುವಂತ ಸಾಧ್ಯತೆ 2 ವಾರಗಳ ಕಾಲದ ನಂತರ ನೀವು ನಿರೀಕ್ಷೆ ಮಾಡುವಂತದ್ದಿದೆ. ಆದರೆ ರವಿ ಮತ್ತೆ ಬುಧ ನಿಮ್ಮ ದಶಮ ಸ್ಥಾನದಲ್ಲಿ ಸಂಚಾರ ಆಗ್ತಿರೋದ್ರಿಂದ
ನಿಮಗೆ ಒಂದು ರೀತಿಯ ಬುಧಾದಿತ್ಯ ಯೋಗ ಅಂದ್ರೆ ನಿಮ್ಮ ಬುದ್ಧಿ ಚಾತುರತೆ ಮತ್ತೆ ನಿಮ್ಮ ಹಿಂದೆ ಇರುವಂತಹ ಒಂದು ಸ್ಪೇಸ್ ವ್ಯಾಲ್ಯೂ ಇಂದ ಯಾವುದೇ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವಂತಹದ್ದು, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಅದರಿಂದ ಆಚೆ ಬರುವಂತಹ ಯೋಗಗಳು ಕೂಡ ಇದೆ. ಹಾಗಾಗಿ ಬರುವಂತಹ ತಿಂಗಳು ಸಮಸ್ಯೆಗಳು ಕೂಡ ಇದೆ, ಹಾಗೆ ಅದರಿಂದ ಅನುಕೂಲಗಳು ಕೂಡ ಆಗುವಂತಿದೆ. ಮುಖ್ಯವಾಗಿ ಈ ಬರುವಂತಹ ತಿಂಗಳಲ್ಲಿ ಇನ್ಶೂರ್ಡ್ ಆಗಿರ್ಬೇಕು. ಆಕಸ್ಮಿಕವಾದಂತಹ ಘಟನೆಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಆಕ್ಸಿಡೆಂಟ್ ಕೂಡ ಆಗುವಂತಹ ಯೋಗಗಳಿದೆ. ಶುಕ್ರ ನಿಮಗೆ ಲಾಭ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನೀಚ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಮಿತ್ರರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲಗಳಿದ್ರೂ ಕೂಡ ಅವರ ಜೊತೆಗೆ ವೈಮನಸ್ಸು ಮನಸ್ತಾಪಗಳನ್ನ ನೋಡುವಂತಹ ಸಾಧ್ಯತೆಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಡಿಸ್ಪ್ಯೂಟ್ಗಳನ್ನ ನೀವು ಹಾಗೇನೆ ಬಗೆಹರಿಸುವಂತಹ ಒಂದು ಅವಕಾಶಗಳಿದೆ. ಕೋರ್ಟ್ ಕಚೇರಿ ಮೆಟ್ಟಲನ್ನ ಏರದೇ ಇರುವಷ್ಟು ಉತ್ತಮ, ಇಲ್ಲಾಂದ್ರೆ ಆ ಸಮಸ್ಯೆ ಇನ್ನೂ ಉಲ್ಬಣ ಆಗುವುದು, ಜಟಿಲ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಕೇರ್ಫುಲ್ ಇರಬೇಕು ಈ ಬರುವಂತಹ ತಿಂಗಳಲ್ಲಿ. ಆಸ್ಪತ್ರೆ ಓಡಾಟಗಳು ಕೂಡ ಇದೆ. ಆಸ್ಪತ್ರೆಯಲ್ಲಿ ಸರ್ಜರಿ ಕೂಡ ಈಗ ಈ ಬರುವಂತಹ ತಿಂಗಳಲ್ಲಿ ಓಡಾಡುವಂತಹ ಸಾಧ್ಯತೆಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ವ್ಯಾಪಾರ ವ್ಯವಹಾರದಲ್ಲಂತೂ ಉತ್ತಮವಾದಂತಹ ಒಂದು ಅನುಕೂಲ, ಅದರಿಂದ ಲಾಭವನ್ನು ಕೂಡ ನೋಡುವಂತಹ ಸಾಧ್ಯತೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗಿದೆ. ಏನ್ ಪರಿಹಾರವನ್ನ ಮಾಡಬೇಕು? ಮುಖ್ಯವಾಗಿ ಮಂಗಳ ಗ್ರಹಣ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿದಿನ ಮಂಗಳವಾರ ಕೆಂಪು ವಸ್ತ್ರ ಜೊತೆಗೆ ತೊಗರೆಕಾಳನ್ನ ಮಾಡಿ ಸುಬ್ರಹ್ಮಣ್ಯನಿಗೆ ಕ್ಷೀರಾಭಿಷೇಕವನ್ನ ಮಾಡಿಸೋದ್ರಿಂದ ನಾನಾ ರೀತಿಯ ಆರೋಗ್ಯ ಸಮಸ್ಯೆ ಮತ್ತೆ ಋಣದ ಬಾಧೆಯಿಂದ ಮುಕ್ತರಾಗುವಂತ ಅವಕಾಶಗಳಿದೆ. ಇದರ ಜೊತೆಗೆ ಆದಿತ್ಯ ಹೃದಯದ ಪಾರಾಯಣ ಮಾಡಿ ನಿಮಗೆ ನಿಮ್ಮ ಒಂದು ಅಂತಸ್ತಾಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಅದರಲ್ಲಿ ನಿಮಗೆ ತುಂಬಾ ಅನುಕೂಲಗಳನ್ನ ನೋಡಬಹುದು. ಈ ಬರುವಂತಹ ತಿಂಗಳಲ್ಲಿ ಗುರುವಿನ ರತ್ನ ಕನಕ ಪುಷ್ಪರಾಗವನ್ನ ಧಾರಣೆ ಮಾಡಿ ಸುಮಾರಷ್ಟು ವಿಚಾರಗಳಲ್ಲಿ ನಿಮಗೆ ಮಾರ್ಗದರ್ಶನ ಆಗಿರ್ಬೋದು, ನಿಮಗೆ ದಾರಿ ತೋರಿಸುವಂತಹ ಅವಕಾಶಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.